ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಒಂದು 5 ದಿನಗಳ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಮಳಿಖೇಡ್ ಮಾರ್ಕೊಂಡು ತಿಂದವರಂತ ಮಳಿಖೇಡ್ ಗ್ರಾಮವನ್ನು ಮತ್ತು ಮಳಿಖೇಡ್ ಗ್ರಾಮ ಪಂಚಾಯತಿಯನ್ನು ಯಾವ ರೀತಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳು ಯಾವ ರೀತಿ ಮಾರ್ಕೊಂಡು ಮಾರ್ಕೊಂಡು ತಿಂದಾರ ಅಂತ ಹೇಳೋಕ್ಕೆ ಕಾರಣಪ್ಪ ಏನಂದರೆ, ಅವೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅವರ ಏನೋ ಗೊತ್ತಿಲ್ದಂಗೆ ಮಾಡಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ತಾವು ಬೆಳಿಬೇಕಂತ, ಮಳಿಖೇಡಕ್ಕೆ ಹಾಳು ಮಾಡ್ಬೇಕಂತ ಇವು ಅಭ್ಯರ್ಥಿಗಳು ಮತ್ತು ಪಂಚಾಯತ್ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು, ಮತ್ತು ಇದರಲ್ಲಿ ಸರ್ಕಾರಿ ನೌಕರರುಗಳು ಮತ್ತು ಇದರಲ್ಲಿ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಆನಂತರ ಹೇಳ್ತೀನಿ, ಅದು ದೊಡ್ಡ ವ್ಯಕ್ತಿಗಳು ಯಾಕೆ ಬರ್ತಾ ತಮಗೆಲ್ಲ ಗೊತ್ತಾಗ್ತದೆ ಯಾರ್ಯಾರು ಶಾಮೀಲಾರು ಇದರಲ್ಲಿ ಅಂತ. ಮುಂಚೆ ಹೇಳಿದಾಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಿಖೇಡ್ ಗ್ರಾಮದ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಷ್ಟ್ರೀಯ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್, ಮಳಿಖೇಡ್ ಸಿಮೆಂಟ್ ಕಂಪನಿಯು ಸುಮಾರು 3,300 ಚಿಲ್ಲರೆ ಭೂಮಿ ಫಲವತ್ತಾದ ಕೃಷಿ ಜಮೀನು ಹೊಂದಿದೆ. ಇವಾಗ ಸದ್ಯದಲ್ಲಿ 3,300 ಎಕರೆ ಇದೆ. 300 ಎಕರೆ ಅಂದರೆ ಇನ್ನೂ 200 ಎಕರೆ ಖರೀದಿ ಮಾಡೋದಿದೆ. ಅದು ನಾನೇ ದೂರು ಸಲ್ಲಿಸಿ ನಿಲ್ಲಿಸಿದೆ. ಅದು ಅನ್ಯಾಯ ಆಲತ್ತಂತ. ಅದು ಮತ್ತು ಸರ್ಕಾರ ಕೂಡ ಅದು ಮತ್ತೆ ಪರವಾನಗಿ ನೀಡಿದೆ. ಅದು ಖರೀದಿ ಮಾಡೋ ಸಲುವಾಗಿ 109ನಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 ಅಡಿಯಲ್ಲಿ ಮತ್ತೆ ಖರೀದಿ ಮಾಡ್ತಾಯಿದ್ದಾರೆ. ಇವಾಗ ನಿಂತಿದೆ, ಇನ್ನೂ ಪ್ರಾರಂಭ ಮಾಡಿಲ್ಲ. ಇವತ್ತಿನ ವಿಷಯ ಏನಪ್ಪ ಅಂದರೆ 3,100 ಎಕರೆ ಚಿಲ್ಲರಿದೆ. ಇದೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಬರ್ತದೆ, ಅಲ್ಲಿ 1,500-2,000 ಎಕರೆಗೆ ಸುಮಾರು 5 ಕೋಟಿ ತೆರಿಗೆ ವಸೂಲು ಮಾಡ್ತಾಯಿದೆ ಅಲ್ಲಿಯ ಗ್ರಾಮ ಪಂಚಾಯತ್, ಅಣ್ಣೇಶ್ವರ ಗ್ರಾಮ ಪಂಚಾಯತ್. ಅಂದರೆ ಆ ನಿಟ್ಟಿನಲ್ಲಿ ನೋಡಬೇಕಂದ್ರೆ ಮಳಿಖೇಡ್ ಗ್ರಾಮ ಪಂಚಾಯತಿ, ಹುಡುಗಿ ಗ್ರಾಮ ಪಂಚಾಯತಿ ಮತ್ತು ದಿಗ್ಗಾಂವ್ ಗ್ರಾಮ ಪಂಚಾಯತಿ ಒಟ್ಟು ಸೇರಿ ಸುಮಾರು ಏನಿಲ್ಲ ಅಂದರೆ 10 ಕೋಟಿ ಟ್ಯಾಕ್ಸ್ ಕಟ್ಟಬೇಕಾಯ್ತು, ಡಬಲ್. ಇವಾಗ ಕೇವಲ ಅದು 1,18,00,000 ಮಾತ್ರ ತೆರಿಗೆ ಸಂದಾಯ ಮಾಡ್ತಿದೆ, ಆಸ್ತಿ ತೆರಿಗೆ. ಇದು ಯಾವ ರೀತಿ ಹೋರಾಟ ಮಾಡ್ತಾಯಿದ್ದೀವಿ ಮತ್ತು ಎಷ್ಟು ವರ್ಷದಿಂದ ಅಂದರೆ ಸುಮಾರು 15 ವರ್ಷದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇದು ಪಂಚಾಯತಿ ತೆರಿಗೆ ವಸೂಲಿ ಮಾಡೋ ಸಲುವಾಗಿ ಯಾವೊಬ್ಬ ಅಧಿಕಾರಿಗಳಾಗಲಿ, ಯಾವ ಜನಪ್ರತಿನಿಧಿಗಳಾಗಲಿ, ಇದೇ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೆ 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾಯಿದ್ದೀನಿ. ಮತ್ತು ಇವಾಗ 2.5 ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಅವರಿಗೂ ದೂರು ಸಲ್ಲಿಸ್ತಾಯಿದ್ದೀನಿ. ಮುಂಚೆ ಅವರು ITBT ಮಂತ್ರಿಗಳಿದ್ದರು, ಹೀಗಾಗಿ ಅವರಿಗೆ ಸಲ್ಲಿಸಿರಲಿಲ್ಲ. ಇವಾಗ 2.5-3 ವರ್ಷದಿಂದ ಅವರಿಗೆ ದೂರು ಸಲ್ಲಿಸ್ತಾಯಿದ್ದೀನಿ. ಆದರೆ ಇನ್ನವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು RDPR ಮಿನಿಸ್ಟರ್ ಆಗಿರೋದ್ರಿಂದ ಮತ್ತು ಪಕ್ಕದ ತಾಲೂಕಿನಲ್ಲೇ ಸಚಿವರು, ಶಾಸಕರಾಗಿರೋದ್ರಿಂದ ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಯಾವುದೇ ಆ್ಯಕ್ಷನ್ ತಗೋತಾ ಇಲ್ಲ ಕಂಪ್ನಿ ಮೇಲೆ. 15 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು. ಇವರು ಯಾರು IAS ಅಧಿಕಾರಿಗಳಾಗಲಿ ಅಥವಾ KS ಅಧಿಕಾರಿಗಳಾಗಲಿ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ತಾಲೂಕು ಪಂಚಾಯತ್ ಇವರಾಗಲಿ, ZPCO ಅವರು, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಮಟ್ಟ, ಉನ್ನತ ಮಟ್ಟದ ಸರ್ಕಾರದ ಸೊ 15 ವರ್ಷದಿಂದ ನಾನು ರಾಷ್ಟ್ರೀಯ ಸಿಮೆಂಟ್ ಕಂಪನಿಯ ಆಸ್ತಿ ತೆರಿಗೆ ಕುರಿತು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಇವರು ಯಾರೂ ಕ್ರಮ ಕೈಗೊಂಡಿಲ್ಲ.
ಸರ್ಕಾರದ ಮಟ್ಟದಲ್ಲಿರುವಂಥ IAS ಅಧಿಕಾರಿಗಳು ಮತ್ತು KS ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ IAS ಅಧಿಕಾರಿಗಳು, KS ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದಲ್ಲಿ KS ಅಧಿಕಾರಿಗಳು, IAS ಅಧಿಕಾರಿಗಳು ಯಾರೊಬ್ಬರು ದಾಖಲೆಗಳು ಸಮೇತ ನಾನು ದೂರು ಸಲ್ಲಿಸೀನಿ. ದಾಖಲೆಗಳು ಸಮೇತ ವಿವರವಾಗಿ ತಿಳಿಸಿ ಹೇಳಿದ್ದೀನಿ. ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಇದ್ರ ಕುರಿತು ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಇವತ್ತು ಇಂಚಿಂಚು 15 ವರ್ಷದಿಂದ ನಾನು ಏನೇನು ಹೋರಾಟ ಮಾಡ್ತಾಯಿದ್ದೀನಿ, ಯಾರ್ಯಾರು ಕ್ರಮ ಕೈಗೊಂಡ್ರ, ಎಷ್ಟು ಕ್ರಮ ಕೈಗೊಂಡ್ರ ಮತ್ತು ನಡಬರ್ಕೆ ಬಿಟ್ಬಿಟ್ಟಿದ್ದಾರೆ, ಮತ್ತು ಯಾವ ಅಧಿಕಾರಿಗಳು ಮಾಡಿದ್ದಾರೆ, ಯಾವ ಅಧಿಕಾರಿಗಳು ಮಾಡಿಲ್ಲ, ಮತ್ತು ಯಾವ ಜನಪ್ರತಿನಿಧಿಗಳು ಮಾಡಿದ್ದಾರೆ ಮತ್ತು ಯಾವ ಜನಪ್ರತಿನಿಧಿಗಳು ಮಾಡಿಲ್ಲ. ಆಲ್ಮೋಸ್ಟ್ ಏನೂ ಮಾಡಿಲ್ಲ. ಆದರೆ ಜನಪ್ರತಿನಿಧಿಗಳು ಅಂತೂ ಏನೂ ಮಾಡಿಲ್ಲ. ಎಲ್ಲ ನುಂಗಿ ನೀರು ಕುಡ್ದಾರ ಮಳಖೇಡು ಗ್ರಾಮ ಪಂಚಾಯತಿ. ಮತ್ತು ಇದು ಕೆಲವು 2012ರಲ್ಲಿ ಏನು ದಿವಂಗತ DK ರವಿಯವರು ಏನು ಬಂದಿದ್ದರು IAS ಅಧಿಕಾರಿಗಳು, ಅವ್ರು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಮತ್ತು ನಕುಲ್ ಸರ್ ಅಂತ ಇದ್ದಿರೋರು, ಇಲ್ಲಿಂದ ಅವರು ಬಳ್ಳಾರಿ ಜಿಲ್ಲಾಧಿಕಾರಿ ಅಂತ ಟ್ರಾನ್ಸ್ಫರ್ ಆಗೋದ್ರು, ಪ್ರೊಬೇಷನರಿ ಇದ್ದರು. ಅವರು ಕೂಡ ಏನೂ ಮಾಡಿಲ್ಲ. ಮೀಟಿಂಗ್ ಮಾಡ್ದಂಗೆ ಮಾಡಿ ಎಲ್ಲ ಸೆಕ್ಷನ್ನು ವೈಲೇಷನ್ ಆಗಿದೆ ಅಂತಂದ್ರು ಕೂಡ ಅವರು ಯಾರೂ ಕ್ರಮ ಕೈಗೊಂಡಿಲ್ಲ. ಅವರು ಏನು ಯಾವ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ. ತಕ್ಕ ಮಟ್ಟಿಗೆ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅವರು. ಈ ಮುಂಚೆ ವಿಡಿಯೋ ಮಾಡಿದಾಗೆ ಮಳಖೇಡು ಪಂಚಾಯತಿ ಹೆಂಗೆ ಮಾರ್ಕೊಂಡು ತಿಂದಾರ, 15 ವರ್ಷ ಹಿಡಿದು ನಾನು ದೂರ ಸಲ್ಲಿಸ್ತಾ ಬಂದಿದ್ದೀನಿ. ಯಾವುದೇ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಾರ್ದಂಗೆ ಹೆಂಗೆ ಮಳಖೇಡು ಮಾರ್ಕೊಂಡು ತಿಂದಾರ, ಹೆಂಗೆ ಧೋಕಾ ಮಾಡ್ಯಾರ, ಹೆಂಗೆ ಕತ್ತಲಾಗಿಟ್ರು ಜನರಿಗೆ. ಇದು ಜನರಿಗೆ ಗೊತ್ತಾಗಬೇಕು. ಇದು ಬರೀ ಕೇವಲ ಇದು ಅಶೋಕ್ ಓಡಾಡ್ತಾನ ಮಾಡ್ತಾನ ಅಂತ ಇಷ್ಟೇ ಆಗಬಾರ್ದು. ಇದು ವಿಡಿಯೋ ಮುಖಾಂತರ ತಾವು ನೋಡಿದಿರಿ ವಿಡಿಯೋ. ಈ ವಿಡಿಯೋಗೂ ತಾವು ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಯಾವ ರೀತಿ ಮಳಖೇಡು ಪಂಚಾಯತಿ ಹಾಳು ಮಾಡಿದ್ದಾರೆ, ಯಾವ ರೀತಿ ಧೋಕಾ ಮಾಡಿದ್ದಾರೆ. ಇದು 15 ವರ್ಷದ ಹೋರಾಟ ಅದ. ನಾ ಈ ಹೋರಾಟ ಅಷ್ಟು ಈಸಿಯಾಗಿ ಬಿಡಲ್ಲ. ಬಾಕಿ ಏನಾದರೂ 300 ಕೋಟಿ ಬಾಕಿ ಆಗ್ತವೆ. ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ಕಂಪ್ನಿಯಿಂದ ವಸೂಲಿ ಮಾಡಿದ್ರೆ 300 ಕೋಟಿ ಬಾಕಿ ಆಗ್ತವೆ. 300 ಕೋಟಿ ರೂಪಾಯಿಗಳು ಮಳಖೇಡು ಪಂಚಾಯತಿ ಬರ್ತದೆ, ಸರ್ಕಾರಕ್ಕೆ ಬರ್ತದೆ. ಮತ್ತು ವರ್ಷಿಗೆ 10 ಕೋಟಿ ಎಲ್ಲಿ ಹೋಗಲ್ಲ. 10 ಕೋಟಿ ವರ್ಷಿಗೆ 10 ಕೋಟಿ. ಇದೇ ನೀವು ಯಾರು ಕೇಳೋರು ಅಂತ ಕೂಡ ಕೆಲವರು ಹೇಳಿದ್ರು. ನೀವು ಟ್ಯಾಕ್ಸ್ ಬಗ್ಗೆ ಕೇಳೋಕೆ ಮಾಡೋಕೆ ಕಂಪ್ನಿ ನೀವು ಯಾರು, ಏನು ಗ್ರಾಮ ಪಂಚಾಯತ್ ಸದಸ್ಯರ, ತಾಲೂಕ್ ಪಂಚಾಯತ್ ಸದಸ್ಯರ, ಜಿಲ್ಲಾ ಪಂಚಾಯತ್ ಸದಸ್ಯರ, MLAನ, MP ನ ನೀವು ಯಾರು ಕೇಳೋರು ಅಂತ ಕೇಳಿದ್ರು ನಮಗೂ. ಈ ವಿಡಿಯೋ ಅವ್ರಿಗೆ ಉತ್ತರ ಕೊಡ್ತದೆ. ಸ್ನೇಹಿತರೆ, ಮಳಖೇಡು ಗ್ರಾಮ ಪಂಚಾಯತಿ ಮುಂಚೆ ಮಂಡಳ ಪಂಚಾಯತ್ ಅಂತಿತ್ತು. ಅದು ಅವಾಗ ಒಂದು ಅಗ್ರಿಮೆಂಟ್ ಆಗ್ತದೆ. ಒಂದು 4/5/1991 ಅಗ್ರಿಮೆಂಟ್ ಆಗಿ ಒಂದು ಅಗ್ರಿಮೆಂಟ್ ಆಗಿ ಅದರಲ್ಲಿ ಅಂದಿನ ಸಿದ್ದನಗೌಡ ಪಾಟೀಲ್ ಮಂಡಳ ಪ್ರಧಾನ ಇದ್ದರು. ಅಂದರೆ ಮಂಡಳ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವರು ಹೇಗೋ ಒಂದು ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ. ಇವಾಗಿನ ಅಧ್ಯಕ್ಷರಿಗೆ, ಕೆಲವು ಅಧ್ಯಕ್ಷರಿಗೆ ಅವ್ರು ಟ್ಯಾಕ್ಸ್ ಅಂದರೆ ಗೊತ್ತಿಲ್ಲ. ಏನೋ ಕಂಪ್ನಿ ಕೊಡ್ತದೆ, ರೊಕ್ಕ ತೊಗೋಬೇಕು, ಅವ್ರ ಆರ್ಥಿಕ ಹಿತಾಸಕ್ತಿ ಸಲುವಾಗಿ ಗೊತ್ತಿದ್ದು. ಇದು ನಾನು ಹೋರಾಟ ಮಾಡ್ತಾಯಿದ್ದೀನಿ ಬಂದೀನಿ ಅಂತ ತಿಳ್ಕೊಂಡು ಇದು ಎಲ್ಲ ಅವ್ರಿಗೆ ಗೊತ್ತಾಗಿ ಇದು ಎಲ್ಲ ಪ್ರಕರಣ ಮುಚ್ಚಾಕಬೇಕು. ಟ್ಯಾಕ್ಸು ಕಂಪ್ನಿಂದ ವಸೂಲಿ ಮಾಡಬೇಕು, ಕಂಪ್ನಿಂದ ತೊಗೋಬೇಕು, ಉದ್ಯೋಗ ತೊಗೋಬೇಕು, ಪರ್ಮಿಟ್ ಮಾಡ್ಕೋಬೇಕು, ಕಾಂಟ್ಯಾಕ್ಟ್ ತೊಗೋಬೇಕು, ಮೆರಿಬೇಕು. ಇದೇ ಯಾವುದು ತಲೆಯಲ್ಲಿದೆ. ಅದು ಮಳಖೇಡು ಉದ್ಧಾರ ಮಾಡೋದು ಯಾವುದೂ ತಲೆಯಲ್ಲಿಲ್ಲ ಅವ್ರದ್ದು. ಇದು ನಾನು ಯಾವ ಟ್ಯಾಕ್ಸ್ ಬಗ್ಗೆ ನಾನು ಕೇಳೋಕ್ಕೆ ಪ್ರಾರಂಭ ಮಾಡಿದ್ದೆ. ಇದಕ್ಕಿಂತ ಮುಂಚೆ ಏನು ರಾಜಶೇಖರ್ ಪುರಾಣಿಕ್ ಇದ್ದರು, ಅವರು ಮಾಡಿದ್ದಾರೆ ಅವರು. ಆದರೆ ಅವರು ಮಳಖೇಡು ಉದ್ಧಾರ ಮಾಡಿಲ್ಲ, ಮಳಖೇಡಕ್ಕೆ ಹಾಳು ಮಾಡಿದ್ದಾರೆ ಅವರು. ಮಳಖೇಡು ಹಾಳು ಮಾಡೋ ಸಲುವಾಗಿ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಇವಾಗಿನ ಎಲ್ಲ ಪಂಚಾಯತಿ ಅಧ್ಯಕ್ಷರುಗಳೆಲ್ಲ
ಅವ್ರಿಗೇನು ಗೊತ್ತಿಲ್ಲ ಟ್ಯಾಕ್ಸ್ ಬಗ್ಗೆ ಏನು. ಅವೆಲ್ಲ ನಾನು ದೂರ ಸಲ್ಲಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಕಂಪ್ನಿ ಏನು ಮಾಡಿದೆ, ಇವ್ರಿಗೊಂದು ದಾಳವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಕಂಪ್ನಿ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ. ಏನಪ್ಪ ಅಂದರೆ, ಊರಲ್ಲಿ ಇವ್ರಿಂತ ಅಗ್ರಿಮೆಂಟ್ ಮಾಡಿಸ್ಬೇಕು, ತಪ್ಪು ಅಗ್ರಿಮೆಂಟ್ ಮಾಡಿಸ್ಕೋಬೇಕು, ಇವ್ರಿಗೆ ತಿನ್ನಿಸ್ಬೇಕು, ಇವರು ಊರಾಗ ಇವರೇ ಕಚ್ಚಾಡಬೇಕು, ಈ ಥರ ಮಾಡಿದದು. ಇವಾಗ ನಾನು ವಿಸ್ತಾರವಾಗಿ ಈಗ ಹೇಳ್ತಾ ಹೋಗ್ತೀನಿ. ಅವಾಗ 1991ರಲ್ಲಿ ಒಂದು ಸಿದ್ದನಗೌಡರು ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ. ಅವರು ಪ್ರತಿ ವರ್ಷ 50,000ದಂತೆ ವಸೂಲಿ ಮಾಡಿದರು. ಅವರು 1981-82ರಿಂದ 1986-87ರವರೆಗೆ 3,21,695 ಅದು ಒಂದು ಕೂಡ. ಮತ್ತು 1987-88ರಿಂದ 89-90ರವರೆಗೆ 50,000 ಪ್ರತಿ ವರ್ಷ 50,000ದಂದು ವಸೂಲಿ ಮಾಡಿದ್ದಾರೆ. ಆ ನಂತರ ಮತ್ತು 75,000 ಕೆಲವು ತೆರಿಗೆ ರಸೀದಿ ಇದೆ, 75,000 ಎಲ್ಲಿವರೆಗೆ 2004ರವರೆಗೆ. 2004ರಿಂದ ಏನು ರಾಜಶೇಖರ್ ಪುರಾಣಿಕ್ ಅವರು ಅಧ್ಯಕ್ಷ ಆಗ್ತಾರೆ, ಅವರು 3.5 ಲಕ್ಷ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಂದರೆ 24/5/2003 ಒಂದು ಸರ್ಕಾರದ ಒಂದು ಸುತ್ತೋಲೆ ಇದೆ, ಗ್ರಾಮ ಪಂಚಾಯತ್ ಕಟ್ಟಡಗಳು ಮತ್ತು ಭೂಮಿ ಮೇಲೆ ತೆರಿಗೆ ವಿಧಿಸಿ ವಸೂಲಿ ಮಾಡುವ ಕುರಿತು. ಆ ಪ್ರಕಾರ ತೆರಿಗೆ ವಸೂಲಿ ಮಾಡಬೇಕಾಗಿತ್ತು. ಸರ್ಕಾರ ಕಾಲಾನುಕ್ರಮವಾಗಿ ಒಂದೊಂದು ಸುತ್ತೋಲೆಗಳು, ಅಧಿಸೂಚನೆಗಳು ಹೊರಡಿಸ್ತಾ ಇದೆ. ಅದು ಯಾವ ರೀತಿ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಬೇಕು, 2003ರಲ್ಲಿ ಒಂದು ಸುತ್ತೋಲೆ ಹೊರಡಿಸ್ತಾ, ಆ ಸುತ್ತೋಲೆ ಪ್ರಕಾರ ಟ್ಯಾಕ್ಸ್ ವಸೂಲು ಮಾಡಬೇಕಾಗಿತ್ತು. ಆದರೆ ಮಳಖೇಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾವುದೇ ಒಂದು ಟ್ಯಾಕ್ಸು ಆ ರೀತಿ ಸರ್ಕಾರ ಸುತ್ತೋಲೆ ವೈಲೇಷನ್ ಮಾಡಿ ತಮ್ಮ ಮನಸ್ಸಿಗೆ ಬಂದಂಗೆ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅವರು. ಯಾವಾಗ ಒಟ್ಟು ಟ್ಯಾಕ್ಸ್ನಲ್ಲಿ ಒಟ್ಟು ಮುಂದೆ ಯಾವ ರೀತಿ ಟ್ಯಾಕ್ಸ್ ಸೆಸ್ಗಳು ಕಮ್ಮಿ ಆಗ್ತಾ ಹೋಗ್ಯಾವೆ, ಇವೆಲ್ಲ ಕಂಪ್ನಿಗಳು ಬರಬೇಕು, ಉದ್ಯೋಗ ಕೊಡಬೇಕು, ಡೆವಲಪ್ ಆಗಬೇಕು ಅಂಥೇಳಿ ಸರ್ಕಾರ ಅವರಿಗೆಲ್ಲ ಕಂಪ್ನಿದವ್ರಿಗೆ, ಬಂಡವಾಳಶಾಹಿಗಳಿಗೆ ಟ್ಯಾಕ್ಸ್ನಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾ ಬಂದಿದೆ ಕಾಲಾನುಕ್ರಮವಾಗಿ. ಅದು ಹೀಗಾಗಿ ಅದು ಉದ್ಯೋಗ ನೀಡ್ತದೆ, ಅಭಿವೃದ್ಧಿ ಆಗ್ತದೆ ಅಂತ. ಆದರೆ ಇಲ್ಲಿವರೆಗೆ ಯಾವುದೂ ಅಭಿವೃದ್ಧಿ ಆಗಿಲ್ಲ, ಯಾವುದೂ ಕಂಪ್ನಿಗಳು ಉದ್ಧಾರ ಮಾಡಿಲ್ಲ. ಸೆಸ್ನಲ್ಲಿ ಕೂಡ ಅವಾಗ 31% ಸೆಸ್ ವಸೂಲು ಮಾಡಬೇಕಾಗ್ತಿತ್ತು, ಇವಾಗ ಕೇವಲ 24% ಸೆಸ್ ವಸೂಲು ಮಾಡ್ತಾಯಿದ್ದಾರೆ. ಹೀಗಾಗಿ ಪ್ರತಿಯೊಂದರಲ್ಲಿ ಮತ್ತು ಟ್ಯಾಕ್ಸ್ನಲ್ಲಿ ಹೆಚ್ಚಿಗೆ ಇದ್ದಿದ್ದು ಮತ್ತು ಕಮ್ಮಿ ಮಾಡ್ತಾಯಿದ್ದಾರೆ ಟ್ಯಾಕ್ಸ್, ಯಾವ ಪರ್ಸೆಂಟೇಜು. ಈ ರೀತಿ ಕಂಪ್ನಿಗಳು ಬರಲಿ, ಬ್ಯಾಕ್ವರ್ಡ್ ಏರಿಯಾದಾಗ ಬರಲಿ, ಇಲ್ಲಿ ಗ್ರಾಮ ಮಟ್ಟ ಸುಧಾರಣೆ ಆಗಲಿ, ಜನರು ಸುಧಾರಣೆ ಆಗಲಿ ಅಂತ ಏನೋ ಸರ್ಕಾರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಂಥ ಕಂಪ್ನಿಗಳು ತೊಗೊಂಡು ಬರ್ತದೆ. ಆದರೆ ಇಲ್ಲೆಲ್ಲ ಅಧಿಕಾರಿಗಳು ಎಲ್ಲ ಕಂಪ್ನಿನೂ ಏನು ಉದ್ಧಾರ ಮಾಡಿಲ್ಲ, ಏನು ಮಾಡ್ತಾಯಿಲ್ಲ ಕಂಪ್ನಿಗಳು ಇದು. ಮತ್ತು ಜನಪ್ರತಿನಿಧಿಗಳನ್ನು ಉದ್ಧಾರ ಮಾಡ್ತಾಯಿಲ್ಲ, ಅಧಿಕಾರಿಗಳಂತೂ ಮೊದಲೇ ಮಾಡ್ತಾಯಿಲ್ಲ. ಹೀಗಾಗಿ 23/8/2004 ಮಳಖೇಡ್ ಗ್ರಾಮ ಪಂಚಾಯತಿಯಲ್ಲಿ ರಾಜಶೇಖರ್ ಪುರಾಣಿಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಅವರು ಮೀಟಿಂಗ್ ಕಂಡಕ್ಟ್ ಮಾಡಿ ಅದರಲ್ಲಿ 3.5 ಲಕ್ಷದಂತೆ ಪ್ರತಿ ವರ್ಷ 3.5 ಲಕ್ಷದಂತೆ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಂತ ಒಂದು ನಿರ್ಣಯ ಕೈಗೊಳ್ತಾರೆ. ಆ ನಿರ್ಣಯ ಯಾರು ಮಾಡ್ಯಾರಂದು ಗೊತ್ತಿಲ್ಲ. ಪಂಚಾಯತಿಯಲ್ಲಿ ಆವಾಗಿನ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅಥವಾ ಇನ್ನಿತರ ಸಾರ್ವಜನಿಕರಿಗಾಗಲಿ ಯಾವುದೇ ಮಾಹಿತಿ ಇರುವುದಿಲ್ಲ. ಇದು ಕೇವಲ ಒಂದು ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಮತ್ತು ರಾಜಶೇಖರ್ ಪುರಾಣಿಕ್ ಮಧ್ಯೆಯಲ್ಲಿ ಆದಂಥ ಟ್ಯಾಕ್ಸ್ ಅಗ್ರಿಮೆಂಟ್ ನಡುವಳಿ ಬರ್ಕೊಂಡ ನಂತರ 29 ಅಕ್ಟೋಬರ್ 2004 ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡ ನಂತರ ಅದರಲ್ಲಿ ಕಂಪ್ನಿ ಹೇಳ್ತದೆ 2004-5 ಮತ್ತು 2013-14ರವರೆಗೆ ಎಲ್ಲ ಪೇಮೆಂಟ್ ಕ್ಲಿಯರ್ ಆದಂತ ತಿಳ್ಕೊಂತ. ಇವ್ರು ಏನಂತ 3.5 ಲಕ್ಷ ಅಂದರೆ 3,50,000ಕ್ಕೆ ಪ್ರತಿ ವರ್ಷ ತೆರಿಗೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಅಗ್ರಿಮೆಂಟ್ ಮಾಡ್ಕೊಂಡ ನಂತರ ನನ್ನ ಹತ್ರ 2 ಅಗ್ರಿಮೆಂಟ್ ಇವೆ, ಅಗ್ರಿಮೆಂಟ್ ಕಾಪೀಸ್. ಅವಾಗ ಮಾಡ್ಕೊಂಡಿದ್ದು ರಾಜಶೇಖರ್ ಪುರಾಣಿಕ್ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು 2 ಕಾಪಿ ಇವೆ. ಒಂದು ಇದು ಯಾರಿಗೆ ಕೊಟ್ಟಿದ್ದಾರೆ, ನಕಲು ಪ್ರತಿ ಕೊಟ್ಟಿದ್ದಾರೆ, ಅದು ಪಿ ಡಿ ಅವರು ರೇವಪ್ಪ ಸರಡಗಿ ಎಂಬವರು ಕೊಟ್ಟಿದ್ದಾರೆ. ಇದು ಅವಾಗಿನ ಪಂಚಾಯತ್ ಪಿ ಡಿ ಅವರು
ರೇವಪ್ಪ ಸರಡಗಿಯವರು 29/11/2007 ಒಂದು ನಕಲು ಪ್ರತಿ ಕೊಡ್ತಾರೆ ಅವರು. ಇದು ಯಾರಿಗೆ ಕೊಟ್ಟರೋ ಇದು, ಅದರಲ್ಲಿ ವಿಟ್ನೆಸ್ಗಳು ಸಹಿ ಇಲ್ಲ. ಇದೇನು ಅಗ್ರಿಮೆಂಟ್ ಆಗಿದೆ ಸ್ನೇಹಿತರೆ, ವಿಟ್ನೆಸ್ಗಳು ಅಂದರೆ ಸಾಕ್ಷಿದಾರರು, ಯಾರ್ಯಾರು ಕಂಪ್ನಿ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ಆದ ಅಗ್ರಿಮೆಂಟ್ ಆದಂಥ ಸಾಕ್ಷಿಗಳು ಸಹಿಗಳು ಬೇಕು. ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹಿಗಳು ಬೇಕು. ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹಿ ಇಲ್ಲ. ಇದು ರೆಜುಲೇಷನ್ನೇ ಒಂದು ತಪ್ಪವಾಗಿ ಬರ್ಕೊಂಡಿದ್ದಾರೆ. ಅವರ ಆರ್ಥಿಕ ಹಿತಾಸಕ್ತಿ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿನ ಈ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ನಿರ್ಣಯ ಕೈಗೊಂಡಿಲ್ಲ, ಅಲ್ಲಿ ಚರ್ಚೆ ಆಗಿರೋದಿಲ್ಲ, ಯಾರಿಗೆ ಮಾಹಿತಿನೂ ಇರೋದಿಲ್ಲ. ಇದು ಒಂದನೇ ಅಗ್ರಿಮೆಂಟ್ ಕಾಪಿ. ಇದು ಅದರಲ್ಲಿ ಸಾಕ್ಷಿದಾರರ ಸಹಿ ಇರೋದಿಲ್ಲ. ಸೇಮ್ ಕಾಪಿ ಅಗ್ರಿಮೆಂಟ್ನಲ್ಲಿ ಇಬ್ಬರು ಹೆಸರು ಬರ್ತಾವೆ ಸ್ನೇಹಿತರೆ. ನಾನು ಅದೇ ರೇವಪ್ಪ ಸರಡಿ ಹತ್ರ RTI ಹಾಕಿ ತೆಗೆದುಕೊಂಡಿರ್ತೀನಿ. ಇದು 2007 ಇಶ್ಯೂ ಮಾಡಿರ್ತಾರೆ ಮುಂಚೆದು ಅಗ್ರಿಮೆಂಟ್ ಕಾಪಿ. 29/11/2007 ನಾನು RTIನಲ್ಲಿ ಹಾಕಿರ್ತೀನಿ. ನಾನು 2010 RTI 19/7/2010 ಅದರಲ್ಲಿ ಇಬ್ಬರು ವಿಟ್ನೆಸ್ ಸಹಿ ಬರ್ತಾರೆ ಸ್ನೇಹಿತರೆ. ಒಂದು ಸುಮಿತ್ರಾ ಬಾಯಿ ಅಂತ ಮತ್ತು ಇನ್ನೊಂದು ಬಸಣ್ಣ ಅಂತ. ಅಂದರೆ ಇದು ಆ್ಯಕ್ಚುಲಿ ಅಗ್ರಿಮೆಂಟ್ ಆಗಿದ್ದು 2004 ಅಗ್ರಿಮೆಂಟ್ ಕಾಪಿ 2004 ಅಗ್ರಿಮೆಂಟ್ ಆಗಿದ್ದು 2007 ಸಹಿ ಇರುವುದಿಲ್ಲ. ಅದು 2004 ಸಹಿಗಳು ವಿಟ್ನೆಸ್ಗಳು ಸಹಿ ಬೇಕಾಗಿತ್ತು. ಅದು 2007 ಸಹಿಗಳು ಇರುವುದಿಲ್ಲ. ಆ ನಂತರ 2010 ನಾನು ಏನು ಕಾಪಿ ಪಡಿತೀನಿ RTIನಲ್ಲಿ, ಅಲ್ಲಿ ವಿಟ್ನೆಸ್ಗಳು ಸಹಿ ಬರ್ತಾವೆ ಅಲ್ಲಿ. ಅಂದರೆ ಇವು ಮಾಡ್ಕೊಂಡಿದ್ದು 4 ವಿಟ್ನೆಸ್ಗಳು ಸಹಿ ಬರೋದು 10 ಅಂದರೆ 6 ವರ್ಷದ ನಂತರ ವಿಟ್ನೆಸ್ಗಳು ಸಹಿ ತೊಗೊಂಡಿದ್ದಾರೆ ಇವರು. ಇದು ಪೂರ್ತಿ ಇಲ್ಲೀಗಲ್ ಅದ. ಇದು 10 ವರ್ಷ ಮಟ್ಟಿಗೆ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರೋ ಸ್ನೇಹಿತರೆ. ಇದು ಕೇವಲ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರ ಅವಧಿ ಕೇವಲ 5 ವರ್ಷ ಇರೋದರಿಂದ ಮತ್ತು ತೆರಿಗೆ ಪರಿಷ್ಕರಣೆ ಪ್ರತಿ 4 ವರ್ಷಕ್ಕೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡೋದ್ರಿಂದ ಇವರು 5 ವರ್ಷ ಮಾಡ್ಕೊಳ್ಳೋಕೆ ಅಧಿಕಾರ ಇಲ್ಲ. 4 ವರ್ಷ ಒಂದು ಬಾರಿ ತೆರಿಗೆ ಪರಿಷ್ಕರಣೆ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗಿತ್ತು. ಇವ್ರು ಏನು ಮಾಡಿದ್ದಾರೆ, ಇವರು 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಕಂಪ್ನಿಗೆ ಏನು ಮಾಡಿಬಿಟ್ಟು ಅಡ ಇಟ್ಬಿಟ್ಟಿದ್ದಾರೆ ರಾಜಶೇಖರ್ ಪುರಾಣಿಕರು. 10 ವರ್ಷ ಅಂದರೆ ಯಾವ ಸೆಕ್ಷನ್ನಲ್ಲಿ ಇದು 10 ವರ್ಷ ಮಳಖೇಡಕ್ಕೆ ಬರೆದು ಕೊಟ್ಟಾರೆ ಇವರು. ಇವೆಲ್ಲ ಫೋರ್ಜರಿ ಇವೆ ಸ್ನೇಹಿತರೆ. ಇವೆಲ್ಲ ವಿಟ್ನೆಸ್ಗಳ್ನು ಸುಮಿತ್ರಾಬಾಯಿ ಮತ್ತು ಬಸಣ್ಣ ಎಂಬುವರು ಫೋರ್ಜರಿ ಸಹಿಗಳಿವೆ. ಇವೆಲ್ಲ ಫೋರ್ಜರಿ ಕಾಪಿ ಇದೆ. ಅಗ್ರಿಮೆಂಟ್ ಕಾಪಿ ಎಲ್ಲ ಇದು ಫೋರ್ಜರಿ ಇದೆ. ಮತ್ತು ಮುಂದುವರೆದು 2012 ಏನು ದಿವಂಗತ DK ರವಿಯವರು ಏನು ರಿಪೋರ್ಟ್ ಕೊಡ್ತಾರೆ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಇವ್ರದ್ದು 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿಂದ ಗ್ರಾಮ ಪಂಚಾಯತಿಗೆ 4.25 ಕೋಟಿ ರೂಪಾಯಿಗಳು ನಷ್ಟ ಉಂಟಾಗ್ಯದ. ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತ ತಿಳ್ಕೊಂಡು 2012 DK ರವಿಯವರು ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿರ್ತಾರೆ. ಜಿಲ್ಲಾಧಿಕಾರಿಗಳು ಸರ್ಕಾರ ಕೂಡ ವರದಿ ಮಾಡಿರ್ತಾರೆ. ಅದು ಮುಂಚೆ ಬರ್ತಾ ಹೇಳ್ತೀನಿ ಸ್ನೇಹಿತರೆ. ಇದು ನಾ ಹೇಳೋದೇನೆಂದರೆ, ಇದು ರಾಜಶೇಖರ್ ಪುರಾಣಿಕ ಮೋರ್ ಮಳಖೇಡ ಗ್ರಾಮದ ದೊಡ್ಡ ವ್ಯಕ್ತಿ. ಆ ದೊಡ್ಡವರೇ ಈ ರೀತಿ ಮಾಡಿದ್ರೆ ಇನ್ನು ಜನಸಾಮಾನ್ಯರು ಹೇಗೆ ಮಾಡ್ಲಿಕ್ಕಿಲ್ಲ. 10 ವರ್ಷ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು 10 ವರ್ಷಕ್ಕೆ ಮಳಖೇಡ್ ಮಾರ್ಕೊಂಡು ತಿಂದ್ರೆ ಇದು ಮುಂಚೆ ಈ ರೀತಿ ಆಗ್ತದಂತ ಯಾರಿಗೆ ಗೊತ್ತು. ಇವರು ಇದರಿಂದ ಭಾಳ ಆರ್ಥಿಕ ಸಹಾಯ ಪಡೆದಿದ್ದಾರೆ. ಮತ್ತು ಮುಂಚೆ ಹೇಳಿದ್ದಾರೆ DK ರವರು, ಇವರೆಲ್ಲ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ನೌಕರಿ ತೊಗೊಂಡಿದ್ದಾರೆ, ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ. ಹೀಗಾಗಿ ಇವರ ಆರ್ಥಿಕ ಹಿತಾಸಕ್ತಿ ಇದರಲ್ಲಿ ಅಡಗಿದೆ ಅಂತ ತಿಳ್ಕೊಂಡು ವರದಿಯಲ್ಲಿ DK ರವಿಯವರು ಹೇಳಿದ್ದಾರೆ. ಅವರು ನೀವು 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಯಾರು ಅಧಿಕಾರ ಕೊಟ್ಟರು, ಯಾವ ಸೆಕ್ಷನ್ನಲ್ಲಿ ಮಾಡ್ಕೊಂಡಿದ್ದೀರಿ, ಈ ರೀತಿ ಮಾಡ್ಕೊಳ್ಳೋಕೆ ಅವಶ್ಯಕತೆ ಏನಿತ್ತು ಅಂದರೆ ರಾಜಶೇಖರ್ ಪುರಾಣಿಕರವರು ಮಳಖೇಡ್ ಮಾರ್ಕೊಂಡು ತಿಂದರು. ನಂಬರ್ 1 ಮೊದಲನೇ ವ್ಯಕ್ತಿ. ಅವರು ಮಳಖೇಡ್ ಮಾರ್ಕೊಂಡು ತಿಂದರು ಮೊದಲನೇ ವ್ಯಕ್ತಿ. ಅವ್ರ ಮೇಲೆ ಮಳಖೇಡ್ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಾಳ ವಿಶ್ವಾಸ ಇಟ್ಟಿದ್ದರು. ಏನೋ ಒಂದು ಅಭಿವೃದ್ಧಿ ಮಾಡ್ತಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರು ಖಾಸ್ ಮನುಷ್ಯರ. ಅವ್ರು ಏನಾರು ಮಳಖೇಡಕ್ಕೆ ಉದ್ಧಾರ ಮಾಡ್ತಾರೆ, ಮಳಖೇಡ್ ZP ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು
ಭಾಳ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಭಾಳ ಹತ್ತಿರ ವ್ಯಕ್ತಿಯಾರ. ಎಲ್ಲ ಕೆಲಸ ಆಗ್ತಾವ, ಮಳ್ಕಡ್ ಉದ್ಧಾರ ಮಾಡ್ತಾರೆ. ಯಾರು ಉದ್ಧಾರ ಮಾಡ್ತೀವಿ ಅಂತ ನಾವು ನಂಬಿರಿ ಅವರೇ ಮಳ್ಕಡ್ ಮಾರ್ಕೊಂಡು ತಿಂದಾರ ಸಾಕಷ್ಟು ಪ್ರಮಾಣದಲ್ಲಿ. ಮತ್ತು ಮುಂದುವರೆದು ಅವರು ಇದು ಪ್ರಕರಣ ಮುಚ್ಚಿ ಹಾಕ್ಲಕ್ಕೂ ನೋಡ್ತಾರೆ ಇವರು. ನಾ ಹೇಳೋದೇನೆಂದರೆ, ಕೂಡಲೇ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಒಂದು ವಾರದಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬೇಕು, ಫೋರ್ಜರಿ ಕೇಸ್ ಹಾಕಬೇಕು. ಪುರಾಣಿಕರ ಮೇಲೆ, ರಾಜಶೇಖರ್ ಪುರಾಣಿಕರ ಮೇಲೆ ಫೋರ್ಜರಿ ಅಗ್ರಿಮೆಂಟ್ ಕಾಪಿ ಇದೆ. ಕಂಪ್ನಿ ಮೇಲೆ ಮತ್ತು ರಾಜಶೇಖರ್ ಪುರಾಣಿ ಮೇಲೆ ಫೋರ್ಜರಿ ಕೇಸ್ ಹಾಕಬೇಕು. ಮಳ್ಖೇಡಕ್ಕೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ. ಇವರು ರಾಜಕೀಯವಾಗಲಿ ಅಥವಾ ಇದರಲ್ಲಿ ಮುಂದುವರಿಲಿಕ್ಕೆ ಲಾಯಕ್ಕಿಲ್ಲ. ಇವು ತಾವು ಇಂಥ ಫೋರ್ಜರಿ ಮಾಡೋ ವ್ಯಕ್ತಿ ತಮ್ಮ ಸುತ್ತಮುತ್ತ ಇಟ್ಕೊಂಡು ತಿರುಗಾಡ್ತಾ ಇದ್ದೀರಿ. ಇವರು ಮಳ್ಖೇಡಕ್ಕೆ ಹಾಳು ಮಾಡಿದ್ದಾರೆ. ಇವ್ರ ಮೇಲೆ ಕೂಡಲೇ ಒಂದು ವಾರದಲ್ಲಿ ನಾನು ನೋಡ್ತೀನಿ. ಒಂದು ವಾರದಲ್ಲಿ ಆಗಲಿಲ್ಲ ಅಂದರೆ ನಾನು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಕುರಿತು ನಾನು ಪ್ರೆಸ್ ಮೀಟ್ ಮಾಡಬೇಕಾಗುತ್ತೆ ಮತ್ತು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಎಲ್ಲ ಒಟ್ಟು ತಮಗೆ ದೂರ ಸಲ್ಲಿಸಿ ನಾನು, ಆದರೂ ತಾವು ಇನ್ನವರಿಗೆ ಕ್ರಮ ಕೈಗೊಂಡಿಲ್ಲ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಎಲ್ಲರಿಗೂ ಕೊಟ್ಟಿದ್ದೆ ನಾನು. ಸರ್ಕಾರ ಮಟ್ಟದಲ್ಲಿರುವ ಎಲ್ಲ ಸಚಿವರಿಗೆ, ಸಂಬಂಧಪಟ್ಟ ಎಲ್ಲರಿಗೆ ಸಚಿವರುಗಳು ನಾನು ದೂರು ಸಲ್ಲಿಸೀನಿ ಮತ್ತು ಅಧಿಕಾರಿಗಳನ್ನು IAS KS ಅಧಿಕಾರಿಗಳನ್ನು ದೂರು ಸಲ್ಲಿಸೀನಿ. ಸಂಬಂಧಪಟ್ಟ ಇಲಾಖೆಗಳನ್ನು ನಾನು ದೂರು ಸಲ್ಲಿಸೀನಿ. ಇನ್ನವರಿಗೆ ಯಾವುದು ಕ್ರಮ ನಾನು ಇದ್ರ ತೆರಿಗೆ ಕುರಿತು ಒಂದು ವಾರ ನಾನು ಗಡುವು ಕೊಡ್ತಾಯಿದ್ದೀನಿ ನಾನು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ. ಇದು ಕೂಡಲೇ ಇದು ಫೋರ್ಜರಿ ಅದು. ಇವರು ಪೂರ್ತಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ವರದಿ ಕೊಟ್ಟಿದ್ದಾರೆ, DK ಅವರು ವರದಿ ಕೊಟ್ಟಿದ್ದಾರೆ. ಇವರು 4 ಕೋಟಿ ಇವ್ರನಿಂದ ದಂಡ ವಸೂಲಿ ಮಾಡಬೇಕು. ಇಲ್ಲಿವರೆಗೆ ದಂಡ ವಸೂಲಿ ಮಾಡಬೇಕು. ಕೂಡಲೇ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಇವರು ಎಲ್ಲ ಮಳ್ಖೇಡ್ ಮಾರ್ಕೊಂಡು ತಿಂದ ಮೊದಲನೇ ವ್ಯಕ್ತಿಯು. ಈ ಅಗ್ರಿಮೆಂಟ್ ಕುರಿತು ನಾನು JDPC ಅವರಿಗೆ ಕೂಡ 3/8/2010 ರಾಷ್ಟ್ರಕೂಟ ಜನಸೇವಾ ಸಂಘ ವತಿಯಿಂದ ನಾನು ದೂರು ಸಲ್ಲಿಸಿರ್ತೀವಿ. ಇದು 10 ವರ್ಷ ಆಗ್ಯದ, ಇದು ರದ್ದು ಮಾಡಿರಿ, ಇದ್ರ ಪ್ರಕಾರ ಏನಾದರೂ ಕ್ರಮ ಕೈಗೊಳ್ಳ್ರಿ ಅಂತ ತಿಳ್ಕೊಂಡು JDPC ಅವರಿಗೆ 3/8/2010 ಈ ಕಾಪಿ ಹಚ್ಚಿ ಅವ್ರಿಗೆ ದೂರು ಸಲ್ಲಿಸಿರ್ತೀವಿ. ಆದರೆ ಇನ್ನವರಿಗೆ JDPC ಅವರು ಅಲ್ಲಿಂದ ಇಲ್ಲಿವರೆಗೆ ಯಾವೊಬ್ಬ JDPC ಅವರು ಆ್ಯಕ್ಷನ್ ತೊಗೊಂಡಿಲ್ಲ. ಎಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲರು. ಆನಂತರ 1/3/2011 ಮತ್ತು JDPC ಅವರಿಗೆ ಬರಿತೀವಿ. ಇದು ಏನು 10 ವರ್ಷ ಅಗ್ರಿಮೆಂಟ್ ಆದ, ಅಗ್ರಿಮೆಂಟ್ ರದ್ದು ಮಾಡ್ರಿ ಅಂತ ತಿಳ್ಕೊಂಡು. ಆನಂತರ 9/3/2011 ಪ್ರಿನ್ಸಿಪಲ್ ಸೆಕ್ರೆಟರಿ ಬರೀತೀವಿ, RDPR ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರಿಗೆ ಬರೀತೀವಿ. ಇದೆಲ್ಲ 3.5 ಲಕ್ಷ ಭಾಳ ಕಡಿಮೆ ಮೊತ್ತ ಆಗ್ತದ. ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಬರ್ತದೆ, ಅವೈಜ್ಞಾನಿಕ ಆಗದ. ಇದು ತನಿಖೆ ಮಾಡಬೇಕಂತ ತಿಳ್ಕೊಂಡು 2011 ಅಂದರೆ 10 ನಾವು ಇದು ಹೋರಾಟ ಮಾಡ್ತಾಯಿದ್ವಿ. 10 ಬರೀ ಪತ್ರಗಳು ಬರೀತಾರೆ ಅವರು. ಬರೀ ಪತ್ರಗಳು ಬರೆದು ಕಾಲಹರಣ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದ್ದದು 2010 ಅಲ್ಲೆಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರೂ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬರೀ ಪತ್ರ ಬರೆದು DC ಬರೆದು CO ಬರೆದು ಬರೀ ಇದೇ ಥರ ನಾಟಕ ಮಾಡ್ತಾ ಬಂದಿದ್ದಾರೆ. ಇದು ಏನು ಮಾಡಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಇದು ತನಿಖೆ ಆಗಬೇಕು. ಇಲ್ಲಿ ಹೆಂಗೆ ಮಾರ್ಕೊಂಡು ತಿಂದ್ರೆ ಅಲ್ಲಿ ಹಂಗೆ ಯಾರ್ಯಾರು ಮಾರ್ಕೊಂಡು ತಿಂದಾರೋ ಅವ್ರ ಹೆಸರುಗಳು ಬಯಲಿಗೆ ಬರಬೇಕು. ಇದು ಅವೈಜ್ಞಾನಿಕವಾದ. ಇದು 1983-84 ಅಂದರೆ 80-81 ಎಲ್ಲ ತನಿಖೆ ಮಾಡಬೇಕು. ಅಲ್ಲಿಂತ 4 ವರ್ಷದಂತೆ ಕರ ಪರಿಷ್ಕರಣೆ ಮಾಡಬೇಕು. ಎಷ್ಟಾಗ್ತದೆ ಅಷ್ಟು ದುಡ್ಡು ಮೊತ್ತ ಕಂಪ್ನಿಂತ ವಸೂಲಿ ಮಾಡಬೇಕಂತ ಬರಿತಾ ಇದ್ದೀವಿ. ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು 20/5/2011 ಮತ್ತೆ ಬರಿತೀವಿ ಅದೇ ಥರ. ಆದರೆ ಯಾವುದೇ ಆ್ಯಕ್ಷನ್ ಇಲ್ಲ. ಕೇವಲ ಸರ್ಕಾರ ಕಾರ್ಯದರ್ಶಿಗಳು ಏನು ಮಾಡ್ತಾರೆ, JDPC ಅವರಿಗೆ ಒಂದು ಪತ್ರ ಬರೀತಾರೆ. 18/5/2011 3/6/2011 ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ. JDPC CO ಅವ್ರು ಏನು ಮಾಡ್ತಾರೆ, 2/6/11 ತಾಲೂಕ್ ಪಂಚಾಯತ್ ಅವರಿಗೆ ಬರ್ತಾರೆ. ಇದ್ರ ಬಗ್ಗೆ ಏನದ ವರದಿ ಕೊಡ್ರಿ ಅಂತ ತಿಳ್ಕೊಂಡು. ಅಲ್ಲಿಂದ ಇಲ್ಲಿವರೆಗೆ ಇನ್ನೂ ಯಾವುದೇ ಆ್ಯಕ್ಷನ್ ಆಗಿಲ್ಲ. ಇವು ಪತ್ರಗಳೆಲ್ಲ ತಾಲೂಕ್ ಪಂಚಾಯತ್ ಕಾರ್ಯಾಲಯದಲ್ಲಿ, ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಮತ್ತು ಸರ್ಕಾರ ಮಟ್ಟದ ಕಾರ್ಯಾಲಯಗಳ ಸಚಿವಾಲಯದಲ್ಲಿ ಧೂಳು ತಿಂತ ಬಿದ್ದಿದ್ದಾವೆ. ಸುಮಾರು ಏನಿಲ್ಲ ಅಂದರೆ kg 2 kgಯಷ್ಟು ದಾಖಲಾತಿಗಳು ಎಲ್ಲ ಡಿಪಾರ್ಟ್ಮೆಂಟು, ಎಲ್ಲ ಇಲಾಖೆಗಳು ಇವೆ. ನಾನು ದೂರು ಸಲ್ಲಿಸಿದ ಪ್ರಕಾರ ಸುಮಾರು ಏನಿಲ್ಲ ಅಂದರೆ 1 kg 2 kg
ಅವೆಲ್ಲ ಮರೆಮಾಚಿದ್ದಾರೆ. ಇನ್ನವರೆಗೆ ಒಂದು ಪತ್ರ ಬರೀಲಿಕ್ಕೆ ತಯಾರಿಲ್ಲ. ಆ ನಂತರ ತಾಲೂಕ್ ಪಂಚಾಯತ್ನಲ್ಲಿ ಇಟ್ಟು ಅದು ಒಂದು ರೆಸಲ್ಯೂಷನ್ ರದ್ದು ಮಾಡಿದ್ದಾರೆ. ತಾಲೂಕ್ ಪಂಚಾಯತ್ ಇವೆಲ್ಲ ರದ್ದು ಮಾಡಿಸಿ ನಾನು ರದ್ದು ಮಾಡಿಸಿದ ನಂತರ ಮತ್ತೇನು ಮಾಡ್ತಾರೆ, ಇದು ಮುಗೀತು, ತಿನ್ನೋದು ಮುಗೀತು ಇವ್ರದ್ದು. ತಾಲೂಕ್ ಪಂಚಾಯತಿ JDP ಸರ್ಕಾರ ಮಟ್ಟದ ಎಲ್ಲ ಇವ್ರದ್ದೆಲ್ಲ ತಿನ್ನೋದು ಮುಗಿದ ಮೇಲೆ ಮತ್ತೇನು ಮಾಡ್ತಾರೆ, ರಾಶ್ರೀ ಸಿಮೆಂಟ್ ಕಂಪ್ನಿದು ಇದು ಇಲ್ಲಿಗೆ ಮುಗೀತು. ರಾಜಶೇಖರ್ ಪೌರಾಣಿಕ್ ಅವರು ಇವ್ರು ಯಾವ ರೀತಿ ಮಳಿಕಾಡು ಮಾರ್ಕೊಂಡು ತಿಂದಾರಂತ 10 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಯಾರಿಗೆ ಗೊತ್ತಾಗಲ್ದಂಗೆ ಫೋರ್ಜರಿ ಅಗ್ರಿಮೆಂಟ್ ಮಾಡ್ಕೊಂಡು ಈ ರೀತಿ 4 ಕೋಟಿ ಕಟ್ಟಬೇಕು ಅವರು. ಅವಾಗ 2012ರವರೆಗೆ 12 ಅಂತಂದ್ರೆ ಮತ್ತು ಈ ಕಡೆ ಮತ್ತು 12 ವರ್ಷ ಆಯಿತು. ಇನ್ನವರೆಗೆ ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ಇಲ್ಲ. ಈ ಪ್ರಕರಣ ಮುಚ್ಚಿ ಹಾಕ್ಲಕ್ಕೆ ನೋಡಿದ್ದಾರೆ. ಇದು ಬಯಲಿಗೆ ಬರ್ತಾವೆ, ಕೆಲವರು ಹೇಳಿದ್ದಾರೆ. ಅವರು ಇವನು ಬರ್ತಾವೆ ಬಯಲಿಗೆ ಬಂದ ನಂತರ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ನಾನು ಇವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು, ತನಿಖೆಗೆ ಆದೇಶ ಮಾಡಬೇಕು ಸರ್ಕಾರ. ಇದು ದೊಡ್ಡ ಮಟ್ಟದ ಅವ್ಯವಹಾರ ಇದೆ. ಸರ್ಕಾರದ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಖಾಸ ಮನುಷ್ಯ ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ತಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರೇ, ಇದು ಕೂಡಲೇ ನಾನು ದೂರು ಸಲ್ಲಿಸ್ತಿದ್ದೀನಿ. 300 ಕೋಟಿ ಆಗ್ತದೆ. ಇವರು ವೈಜ್ಞಾನಿಕವಾಗಿ ತನಿಖೆ ಮಾಡಿ ಯಾಕೆ ವಸೂಲಿ ಮಾಡ್ತಾಯಿಲ್ಲ ಅದೇ ಗೊತ್ತಾಗ್ತಾಯಿಲ್ಲ ನನಗೆ. ನಾನು ದೂರು ಸಲ್ಲಿಸಿದ್ರು ಕೂಡ ಎಂತೆಂಥ ಅನಪಡಗಳು ಬರೆದ್ರು, ಅವರು ಕಚೇರಿ ಟಿಪ್ಪಣಿಗಳು ಬರೀತೀರಿ, ಪತ್ರಗಳು ಬರ್ತಾವೆ. ಇವು ನಾ ಬರೆದಿದ್ದಕ್ಕೆ ಒಂದಿಲ್ಲ ಉತ್ತರ ಬರೋಲ್ಲ, ಒಂದು ಪತ್ರ ಬರೋಲ್ಲ. ಅಂದರೆ ತಮ್ಮ ಉದ್ದೇಶ ಏನೋ ನಮ್ಗೆ ಗೊತ್ತಾಗ್ತಾಯಿಲ್ಲ. ಇವಾಗ ನಾನು ದಾಖಲೆ ಸಮೇತ ನಾನು ಕೊಟ್ಟಿನಿ, ನಾನು ಕಂಪ್ಲೇಂಟು. ಆದರೆ ತಾವು ಇದಕ್ಕೆ ಒಂದು ಪತ್ರ ಕೂಡ ಬರೆಯಲ್ಲ ಸಚಿವರುಗಳು, ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು. ಆ ಅನಪಡಗಳು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರೋಲ್ಲ, ಏನಿರಲ್ಲ. ಅದು ಕಚೇರಿ ಟಿಪ್ಪಣಿಗಳು ಇರ್ತಾವೆ, ಶಾಸಕರದು ಲೆಟ್ರ್ಗಳು ಇರ್ತಾವೆ. ಇದು ನಂಗೆ ಗೊತ್ತಾಗಲ್ಲ ಏನು ಇದು ಮಾನ್ಯ ಲೋಕಾಯುಕ್ತರಿಗೆ ಕೊಟ್ಟ ನಂತರ ಇದೆಲ್ಲ ಬಯಲಿಗೆ ಬರ್ತದೆ. ಇನ್ನೊಂದು ವಾರದಲ್ಲಿ ನಾನು ಲೋಕಾಯುಕ್ತರಿಗೆ ಕೊಡ್ತೀನಿ. ಇದು CBI ತನಿಖೆನೂ ಆಗಬೇಕು. ಸಚಿವ ಸಂಪುಟದಲ್ಲಿ ಇಟ್ಟು ಇದು CBI ತನಿಖೆ ಆಗಬೇಕಿದು. ಮತ್ತು ಇದು ಯಾರಾದರೂ ವಿರೋಧ ಪಕ್ಷದ ನಾಯಕರು ನೋಡ್ತಾಯಿದ್ರೆ ಇದು ತಾವು ಕೈಗೆತ್ತಿಕೊಳ್ಬೇಕು. ಏನಾದರೂ ಡಾಕ್ಯುಮೆಂಟ್ ಬೇಕಾದರೆ ನಾನು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ಇವರು ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇವ್ರು ಖಾಸ ವ್ಯಕ್ತಿಗಳೇ ಮಳಿಕೆಡ್ ಲೂಟಿ ಮಾಡ್ಯಾರ. ಇವರು ಮಳಿಕೆಡ್ ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಮಳಿಕೆಡ್ ಮಾರ್ಕೊಂತಿಲ್ಲತ್ತಿದ್ದಾರೆ ಇವರು. ನಂತರ 2011ರಲ್ಲಿ ರಾಶ್ರೀ ಸಿಮೆಂಟ್ ಕಂಪ್ನಿ 4ನೇ ಘಟಕಗಾಗಿ ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿರ್ತು. ಮತ್ತು ಅದರಲ್ಲಿ ಆರ್ ವಿಶಾಲರು ಒಂದು ಪ್ರೊಸೀಡಿಂಗ್ ಮಾಡ್ತಾರೆ. ಅವರು RC4 EC ಸಲುವಾಗಿ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಸಲುವಾಗಿ. ಅದರಲ್ಲಿ ಅವರು ಒಂದು ನಡವಳಿ ಮಾಡಿರ್ತಾರೆ. ಇದು ಟ್ಯಾಕ್ಸ್ ಏನಾದ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ಇದು ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಎಲ್ಲ ಬಿಡ್ತಾರೆ. ಇವು ಅಧ್ಯಕ್ಷರು ಇದು 2ನೇ ಕಳ್ಳ, ಇದು ಅಯ್ಯೂಬ್ ಖಾನ್ ಅವರು 2ನೇ ಕಳ್ಳ. ಮಳಿಕೆಡ್ ಮಾರ್ಕೊಂಡು ತಿಂದವು 2ನೇದವು. ಇವು ಏನು ಮಾಡ್ತಾನಂದ್ರೆ, ರಾಶ್ರೀ ಸಿಮೆಂಟ್ ಕಂಪ್ನಿಗೆ ಪತ್ರ ಬರೀತಾರೆ. ಎಸ್ ಪತ್ರ 15/4/2011 ಮತ್ತು 19/5/11 ಮತ್ತು 8/7/11 ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಬರೀತಾರೆ ಪತ್ರ, 3 ಪತ್ರ ಬರೀತಾರೆ. ಇಮ್ಮಿಡಿಯೇಟಾಗಿ ಅಗ್ರಿಮೆಂಟ್ ಮಾಡ್ಕೊರಿ, ಇದು DC ಅವರು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ. ಇಲ್ಲ, ಒಂದು ವೈಜ್ಞಾನಿಕವಾಗಿ ತನಿಖೆ ಮಾಡಿ ಪಂಚಾಯತ್ ರೆಸಲ್ಯೂಷನ್ ಪಾಸ್ ಮಾಡಿ ಏನೇನು ಬರ್ತಾವೆ ಏನೋ ಡಾಕ್ಯುಮೆಂಟ್ ತೊಗೊಂಡು ಮಾಡಬಿಟ್ಟು ಇವರು DC ಹೇಳ್ಯಾರ ಅಗ್ರಿಮೆಂಟ್ ಮಾಡ್ಕೊಡಿ, DC ಆ ರೀತಿ ಹೇಳಿಲ್ಲ. ಅಲ್ಲಿ ಅವ್ರ ಜೊತೆ DC ಹೇಳ್ಯಾರ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಅಂತ ತಿಳ್ಕೊಂಡು ಕಂಪ್ನಿ ಮೇಲೆ ಒತ್ತಡ ಹಾಕಿ 3 ಲೆಟ್ರ್ಗಳು ಬರ್ದಾರ ಇವರು ಕಂಪ್ನಿಗೆ. ಆನಂತರ ಇವ್ರಿಗೆ ಇಷ್ಟಕ್ಕೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಆನಂತರ DCಗೆ ಬರೀತಾರೆ ಇವರು 5/9/2011. ನಾ ಇಷ್ಟು ಪತ್ರ ಬರೆದ್ರು ಅವ್ರು ಅಗ್ರಿಮೆಂಟ್ಗೆ ಮುಂದೆ ಬರಲಾಗ್ಯಾರ ಅಂತ ತಿಳ್ಕೊಂಡು. ಇದು ಅವಾಗ BJP ಸರ್ಕಾರ ಇತ್ತು ಅನ್ನೋದು. ಅವಾಗ ಕೆಲವ್ರಿಗೆ ಹಿಡ್ಕೊಂಡು ಹೋಗಿ ಒತ್ತಡ ಹಾಕಿ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಕೆಲವು ಪಂಚಾಯತಿ ಮೀಟಿಂಗ್ನಲ್ಲಿ ಇಟ್ಟಿದ್ದು ಗೊತ್ತಾಗಿ ಕೆಲವು ಪಂಚಾಯತಿ ಸದಸ್ಯರುಗಳು 3/12/2011 ಮೀಟಿಂಗ್ನಲ್ಲಿ ಇಟ್ಟಿರ್ತಾರೆ.
ಏನಪ್ಪ ಅಂದರೆ ಈ ರೀತಿ